everyone, welcome to my channel. This is Akhilesh. Yes, ಇವತ್ತಿನ ವಿಡಿಯೋಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ how to get a good score in physics ಅಂತ ಅಂದ್ಬಿಟ್ಟು. Watch this video completely without a gap and then boost your confidence to get a good score in physics. Let's not wait each other. Let's get into the video. Basically ತುಂಬಾ ಜನ ಕೇಳ್ತಿದ್ರು ತರ ಸೆಂಟಮ್ ತೆಗೆಯೋದು ತುಂಬಾನೇ ಕಷ್ಟ ಅಂತ ಅಂದ್ಬಿಟ್ಟು. ನಾನ್ ಸೆನ್ಸ್, ಯಾರು ಅಂದಿದ್ ಸೆಂಟಮ್ ತೆಗೆಯೋದು ತುಂಬಾನೇ ಕಷ್ಟ ಅಂತ ಅಂದ್ಬಿಟ್ಟು. ಇಟ್ಸ್ ವೆರಿ ವೆರಿ ಈಸಿ. ನಾನು ಹೇಳೋ ಸ್ಟೆಪ್ಸ್ ಪ್ರಾಪರ್ ಆಗಿ ಫಾಲೋ ಮಾಡ್ಕೊಂಡು ಬನ್ನಿ. ಹಾರ್ಡ್ಲಿ ಯು ಹ್ಯಾವ್ 2 months to 3 months ಈಸಿಯಾಗಿ ಸ್ಕೋರ್ ಮಾಡಬಹುದು. ಇಫ್ ಯು ಫಾಲೋ ಆಲ್ ಮೈ ಸ್ಟೆಪ್ಸ್, ಫಿಸಿಕ್ಸ್ ವಿಲ್ ಬಿ ಕೇಕ್ ವರ್ಕ್ ಫಾರ್ ಯು. ಐ ಕ್ಯಾನ್ ಅಶ್ಯೂರ್ ಯು ದಟ್. ಎಸ್, ಲೆಟ್ಸ್ ಸ್ಟಾರ್ಟ್ ಒನ್ ಬೈ ಒನ್ ಸ್ಟೆಪ್ ಆಗಿ ನೋಡ್ಕೊಂಡು ಹೋಗೋಣ. ಓಕೆ, ಫಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ, ಫಸ್ಟ್ ಸ್ಟೆಪ್ ವಿಲ್ ಬಿ ಯೋರ್ ಡಿರೈವೇಶನ್ಸ್. ಇಟ್ಸ್ ಆಲ್ಮೋಸ್ಟ್ ಲೈಕ್ 60 to 70 ಡಿರೈವೇಶನ್ಸ್ ಇದೆ ಎಂಟೈರ್ ಫಿಸಿಕ್ಸ್ ಅಲ್ಲಿ ಅಂದ್ಬಿಟ್ಟು. ಅಂಡ್ ಮೋರ್ ಓವರ್ ತುಂಬಾ ಈಸಿ ಡಿರೈವೇಶನ್ಸ್. ದೇರ್ ಇಸ್ ನೋ ತುಂಬಾ ನೀವೇನ್ ಹಾರ್ಡ್ ವರ್ಕ್ ಹಾಕ್ಬೇಕು, ಎಫರ್ಟ್ಸ್ ಹಾಕ್ಬೇಕು ಅಂತ ಏನೂ ಇಲ್ಲ. ಇಟ್ಸ್ ವೆರಿ ವೆರಿ ಈಸಿ. ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೆಕೆಂಡ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಿಲ್ಲ ಅಂದ್ರೆ ಮಾತ್ರ ಟ್ರೈ ಟು ಮೆಮೊರೈಸ್ ಇಟ್. ಸುಮ್ನೆ ಸ್ಟಾರ್ಟಿಂಗ್ ಅಲ್ಲೇ ಮೆಮೊರೈಸ್ ಮಾಡೋದು ತುಂಬಾ ತಪ್ಪು. ಎವ್ರಿ ಒನ್ ಡಸ್ ದಿಸ್ ಮಿಸ್ಟೇಕ್. ನೋ, ಇಟ್ಸ್ ವೆರಿ ರಾಂಗ್. ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಿಮ್ಗೆ ಅರ್ಥ ಆಗ್ಲಿಲ್ಲ, ಇನ್ನೂ ಎಫರ್ಟ್ಸ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಓಕೆ, ಡೋಂಟ್ ಟ್ರೈ ಟು ಪುಟ್ ಮೋರ್ ಎಫರ್ಟ್ಸ್. ಸುಮ್ನೆ ಮೆಮೊರೈಸ್ ಮಾಡಕ್ ಟ್ರೈ ಮಾಡಿ. ಬಟ್ ಫಸ್ಟ್ ಶುಡ್ ಬಿ ಆಲ್ವೇಸ್ ಅಂಡರ್ಸ್ಟ್ಯಾಂಡಿಂಗ್. ಇವಾಗ ಡಿರೈವೇಶನ್ಸ್ ಶುಡ್ ಬಿ ಇನ್ ಯೋರ್ ಫಿಂಗರ್ ಟಿಪ್ಸ್. ಹೆಂಗಿರ್ಬೇಕು ಅಂತ ಹೇಳಿದ್ರೆ, ಟಕ್ 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 ಅಂತ ಒಂದೊಂದು ಸ್ಟೆಪ್ ಬರ್ಕೊಂಡು ಹೋಗ್ತಾ ಇರಬೇಕು. ಸೆಕೆಂಡ್ ಥಾಟ್ ಇರಬಾರ್ದು, ಈ ಸ್ಟೆಪ್ ಆದ್ಮೇಲೆ ಏನ್ ಸ್ಟೆಪ್ ಬರುತ್ತೆ, ಈ ಸ್ಟೆಪ್ ಆದ್ಮೇಲೆ ಏನ್ ಸ್ಟೆಪ್ ಬರುತ್ತೆ ಅಂತ ಅಂದ್ಬಿಟ್ಟು ಇರಲೇಬಾರ್ದು. ಪ್ರಾಕ್ಟೀಸ್ 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 ಮಾಡಲೇಬೇಕು. ಫಸ್ಟ್ ಥಿಂಗ್ ಡಿರೈವೇಶನ್ಸ್ ಫ್ರಮ್ ಆಲ್ ದ ಲೆಸನ್ಸ್ ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ, ಸೆಪರೇಟ್ ಬುಕ್ಕಲ್ಲಿ ಎಲ್ಲ ಡಿರೈವೇಶನ್ಸ್ ಬರ್ಕೊಳ್ಳಿ. ಅಂಡ್ ನಿಮ್ ಟೀಚರ್ಸ್ ಹೇಳಿರ್ತಾರೆ ಮುಂಚೆನೆ ಯಾವ ಡಿರೈವೇಶನ್ಸ್ ಮೋಸ್ಟ್ಲಿ ಬರ್ಬೋದು ಅಂತ ಅಂದ್ಬಿಟ್ಟು ಅದಕ್ಕೆಲ್ಲ ಸ್ಟಾರ್ ಮಾರ್ಕ್ ಹಾಕೊಂಡಿರಿ. ಬಟ್ ಒಂದ್ ಬುಕ್ಕಲ್ಲಿ ಆಲ್ ದ ಡಿರೈವೇಶನ್ಸ್ ಫ್ರಮ್ ಆಲ್ ದ ಚಾಪ್ಟರ್ಸ್ ಒಂದು ಬುಕ್ ಮೇಂಟೈನ್ ಮಾಡ್ಕೊಳ್ಳಿ ನೀವು. ಫಸ್ಟ್ ಥಿಂಗ್, ಈ ಡಿರೈವೇಶನ್ ಶುಡ್ ಬಿ ಇನ್ ಯೋರ್ ಫಿಂಗರ್ ಟಿಪ್ಸ್. ನಾನು ಹೇಳಿರ್ತಾರ ಎಲ್ಲ ಡಿರೈವೇಶನ್ ಹೆಂಗ್ ತಿರುಗಿಸಿ ಹಾಕಿದ್ರೇನು ಆ ಕ್ವಶನ್ಗೆ ನೀವು ಪ್ರಾಪರ್ ಡಿರೈವೇಶನ್ ಹಾಕ್ಬೇಕು. ಇವಾಗ ಡಿರೈವೇಶನ್ಸ್ ಅಲ್ಲಿ ಸ್ವಲ್ಪ ಜನಕ್ಕೆ ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಹೋಗಿರುತ್ತೆ ಅಂತ. ಲೈಕ್ 5 marks 4 ಕೊಟ್ಟಿರ್ತಾರೆ, 3 ಕೊಟ್ಟಿರ್ತಾರೆ. ಎಲ್ಲಿ ಹೋಗೋ ಚಾನ್ಸಸ್ ಇದೆ ಅಂತ ಹೇಳಿದ್ರೆ, ಡಿರೈವೇಶನ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬಟ್ ಇನ್ನೂ ಲೂಸ್ ಆಗ್ತಿದೆ ಮಾರ್ಕ್ಸ್ ಅಂತ ಹೇಳಿದ್ರೆ, ಒಂದ್ ಬಂದ್ಬಿಟ್ಟು ಯು ಆರ್ ಲ್ಯಾಕಿಂಗ್ ದಿ ಪ್ರಾಕ್ಟೀಸ್. ನೀವು ಪ್ರಾಕ್ಟೀಸ್ ಪ್ರಾಪರ್ ಆಗಿ ಮಾಡಿಲ್ಲ ಅಂತ ಅಂದ್ಬಿಟ್ಟು ಡಿರೈವೇಶನ್ಸ್ ನಿಮ್ಗೆ ಹಿಂಗ್ ನೋಡ್ಕೊಬಾರ್ದು. ಓಕೆನಾ? ಲೈಕ್ ಅದರ್ ಸಬ್ಜೆಕ್ಟ್ಸ್, ಲಿಟ್ರೇಚರ್ ಓದತ್ರ ಇದನ್ನ ಸುಮ್ನೆ ಹಿಂಗ್ ನೋಡಕ್ ಆಗಲ್ಲ. ಯು ನೀಡ್ ಟು ಟೇಕ್ ಪೆನ್, ಬುಕ್ ತಗೊಂಡು ಅದ್ರಲ್ಲಿ ಪ್ರಾಕ್ಟೀಸ್ ಮಾಡ್ಲೇಬೇಕು. ಕಂಪಲ್ಸರಿ ಮಾಡ್ಲೇಬೇಕು. ಅಟ್ಲೀಸ್ಟ್ ಒನ್ಸ್ ಪ್ರಾಕ್ಟೀಸ್ ಮಾಡ್ಲೇಬೇಕು. ಇವಾಗ ಈ ಡಿರೈವೇಶನ್ಸ್ ಅಲ್ಲಿ ಏನೇನ್ ಪ್ರಿಕಾಷನ್ಸ್ ತಗೊಬೇಕು ಅಂತ ಹೇಳಿದ್ರೆ, ಡಯಾಗ್ರಾಮ್ಸ್. ಈ ಡಯಾಗ್ರಾಮ್ಸ್ ಅಲ್ಲಿ ಆರೋ ಮಾರ್ಕ್ಸ್ ಆಗ್ಲಿ, ಸಿಂಬಲ್ಸ್ ಆಗ್ಲಿ, ನೇಮಿಂಗ್ ಆಗ್ಲಿ, ಎಲ್ಲ ಫಸ್ಟ್ ಡಯಾಗ್ರಾಮ್ ಹಾಕ್ತಿದ್ದೀರಾ. ಡಯಾಗ್ರಾಮ್ ಹಾಕಿದ ತಕ್ಷಣ ನೀವೆಲ್ಲ ನೋಡ್ಕೊಳ್ಳಿ ಇಸ್ ಎವ್ರಿಥಿಂಗ್ ಪ್ರಾಪರ್ ಅಂತ ಅಂದ್ಬಿಟ್ಟು. ದೇರ್ ಶುಡ್ ಬಿ ಪ್ರಾಪರ್ ಆರೋ ಮಾರ್ಕ್ಸ್, ಪ್ರಾಪರ್ ಸಿಂಬಲ್ಸ್, ಎವ್ರಿಥಿಂಗ್ ಶುಡ್ ಬಿ ಕ್ಲಿಯರ್. ಫಸ್ಟ್ ಡಯಾಗ್ರಾಮ್ಸ್ ಪ್ರಾಕ್ಟೀಸ್ ಆದ್ಮೇಲೆ ದ ಸೆಕೆಂಡ್ ಥಿಂಗ್ ಏನಂತ ಹೇಳಿದ್ರೆ ಕನ್ಸಿಡರೇಷನ್ ಪಾರ್ಟ್. ಇವಾಗ ಡಯಾಗ್ರಾಮ್ ನ ನೀವು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು. ಡಯಾಗ್ರಾಮ್ ನ ನೋಡ್ಕೊಳ್ಳಿ, ಅದನ್ನೇ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಆಸ್ ಸಿಂಪಲ್ ಆಸ್ ದಟ್. ಏನು ಬಹಟ್ ಹೊಡೆಯೋದೇ ಇಲ್ಲ ಇಲ್ಲಿ. ಡಯಾಗ್ರಾಮ್ ಹೆಂಗ್ ಕಾಣಿಸ್ತಿದ್ಯೋ ಅದನ್ನೇ ಬರೀರಿ, ಕ್ಲೀನ್ ಆಗಿ ಇಂಗ್ಲಿಷ್ ವರ್ಡ್ಸ್ ಅಲ್ಲಿ ಬರೀರಿ, ಮುಗೀತು ಅಷ್ಟೇ. ಅಂಡ್ ದೆನ್ ಇವಾಗ ಡಯಾಗ್ರಾಮ್ ಅಲ್ಲಿ ಕನ್ಸಿಡರೇಷನ್ ಪಾರ್ಟ್ ಮುಗೀತು. ದ ಥರ್ಡ್ ಸ್ಟೆಪ್ ಏನ್ ಡಿರೈವೇಶನ್ಸ್ ಅಲ್ಲಿ, ಅದನ್ನ ಇವಾಗ ಫಸ್ಟ್ ಏನೇನ್ ಕನ್ಸಿಡರ್ ಮಾಡ್ಕೊಂಡಿದಿರೋ ಅದರಿಂದ ಒಂದೊಂದೊಂದೊಂದೊಂದು ಸ್ಟೆಪ್ ಆಗಿ ಡಿರೈವ್ ಮಾಡ್ಕೊಂಡು ಹೋಗ್ತಾನೆ ಇರಿ. ಅರ್ಥ ಮಾಡ್ಕೊಬೇಕು ಅನ್ನೋದು ಇದಕ್ಕೆ. ಓಕೆ, ಇಫ್ ಯು ಫರ್ಗೆಟ್ ಒನ್ ಸ್ಟೆಪ್ ಆಲ್ಸೋ, ಮತ್ತೆ ಡಯಾಗ್ರಾಮ್ ನೋಡಿದ ತಕ್ಷಣ ಯು ಕ್ಯಾನ್ ಗೆಟ್ ಅಂದ್ರೆ ರೀಬ್ಯಾಕ್, ಮತ್ತೆ ಇನ್ನೊಂದು ಸ್ಟೆಪ್ ಗೊತ್ತಾಗುತ್ತೆ ನಿಮ್ಗೆ. ಅದೇ ನೀವು ಮೆಮೊರೈಸ್ ಮಾಡಿದ್ರಿ ಅನ್ಕೊಳ್ಳಿ, ನೀವೆಲ್ಲ ಮರ್ತೋಗಿಡ್ತೀರಾ. ಸ್ಟಾರ್ಟಿಂಗ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಅದಕ್ಕೆ ನಾನು ಹೇಳ್ತಿರೋದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಡಯಾಗ್ರಾಮ್ ಅರ್ಥ ಮಾಡ್ಕೊಂಡಿದ ತಕ್ಷಣ ಅದನ್ನ ಏನಿದೆಯೋ ಅದು ಕನ್ಸಿಡರೇಷನ್ ಪಾರ್ಟ್ ಬರೀರಿ. ನೆಕ್ಸ್ಟ್ ಒಂದೊಂದೊಂದೊಂದು ಸ್ಟೆಪ್ ಆಗಿ ಡಿರೈವ್ ಮಾಡ್ಕೊಂಡು ಹೋಗ್ತಾ ಇರಿ. ಫೈನಲ್ ಸ್ಟೆಪ್, ಯು ಅರೈವ್ ದೇರ್ ರಿಸಲ್ಟ್. ಸಿಂಪಲ್. ಏನ್ ಇದ್ರಲ್ಲಿ ಏನ್ ಕಷ್ಟ ಪಡುವಂತದ್ದು ಏನು ಇಲ್ಲ. ಇದರಲ್ಲಿ ಡಿರೈವೇಶನ್ ಶುಡ್ ಬಿ ಇನ್ ಯೋರ್ ಫಿಂಗರ್ ಟಿಪ್ಸ್. ಒಂದು 10 ಸರಿ ಪ್ರಾಕ್ಟೀಸ್ ಮಾಡ್ಬಿಡಿ ಎಲ್ಲಾ ಡಿರೈವೇಶನ್ಸ್, ಮುಗೀತು. ಜೈ. ಫಿಸಿಕ್ಸ್ ಗೆ ಒಂದು 30 to 35 marks ಕಂಪಲ್ಸರಿ ಪಾಕೆಟ್ ಅಲ್ಲಿ ಅಂತ ಅನ್ಕೊಂಬಿಡಿ ಅಷ್ಟೇ. ಓಕೆನಾ? ಸೊ ಡಿರೈವೇಶನ್ಸ್ ಅರ್ಥ ಆಯ್ತು. ಅದ್ರಲ್ಲಿ ಕಾನ್ಫಿಡೆನ್ಸ್ ಇರ್ಬೇಕು ನಿಮ್ಗೆ. ಡಿರೈವೇಶನ್ಸ್ ಮಾಡ್ತಿರ್ಬೇಕಾದ್ರೆ ನೀವು ಯೋಚನೆ ಮಾಡಬಾರ್ದು ನೆಕ್ಸ್ಟ್ ಸ್ಟೆಪ್ ಏನು ಅಂತ ಯೋಚನೆ ಮಾಡಬಾರ್ದು. ಹೆಂಗಿರ್ಬೇಕು ಅಂತ ಹೇಳಿದ್ರೆ ಕಾನ್ಫಿಡೆನ್ಸ್ ಪಕ್ಕ ಈ ಸ್ಟೆಪ್ ಆದ್ಮೇಲೆ ಈ ಸ್ಟೆಪ್ಪೇ, ಬೇರೆ ಸ್ಟೆಪ್ಪೇ ಬರಲ್ಲ ಅಂತ ಅಷ್ಟೇ. ನಿದ್ದೆ ಎಬ್ಬರ್ಸ್ ಕೇಳಿದ್ರೇನು ಈ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೇನು ಹೇಳೋ ರೀತಿಯಲ್ಲಿ ಇರಬೇಕು. ಹಂಗ್ ಫಿಂಗರ್ ಟಿಪ್ಸ್ ಅಲ್ಲಿ ಓದಿರ್ಬೇಕು ನೀವು ಡಿರೈವೇಶನ್ಸ್ ಮಾತ್ರ. ಬಿಕಾಸ್ ದೋಸ್ ಆರ್ ಕಂಪಲ್ಸರಿ ಕ್ವೆಶನ್. ಅದ್ರಲ್ಲೂ ನೀವು ಮಾರ್ಕ್ಸ್ ಲೂಸ್ ಮಾಡ್ಕೊಂತೀರಾ ಅಂತ ಹೇಳಿದ್ರೆ ದಟ್ಸ್ ಏನ್ ಹೇಳಿ, ತುಂಬಾ ವೇಸ್ಟ್ ಟೈಮ್ ನೀವು ಯೂಸ್ ಮಾಡ್ತಿರೋದು, ಎಫರ್ಟ್ಸ್ ಆಗ್ತಿರೋದು ವೇಸ್ಟ್ ಅನ್ಸುತ್ತೆ. ಡಿರೈವೇಶನ್ಸ್ ಪಕ್ಕ ಆಗಿರ್ಬೇಕು. ದಟ್ಸ್ ದ ಫಸ್ಟ್ ಥಿಂಗ್. ದ ಸೆಕೆಂಡ್ ಥಿಂಗ್ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಥಿಯರಿ ಪಾರ್ಟ್. ಇವಾಗ ಥಿಯರಿ ಪಾರ್ಟ್ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಇಂಪಾರ್ಟೆಂಟ್ ಕ್ವೆಶನ್, ಸೆಟ್ ಆಫ್ ಕ್ವೆಶನ್ಸ್ ಅಂತ ನಿಮ್ ಟೀಚರ್ಸ್ ಆಲ್ರೆಡಿ ಕೊಟ್ಟಿರ್ತಾರೆ. ಎಲ್ಲ ಲೆಸನ್ ಮಾಡ್ಬೇಕಾದ್ರೆಲ್ಲ ಮಾರ್ಕ್ ಮಾಡಿಸಿರ್ತಾರೆ ಏನೇನು ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಅಂದ್ಬಿಟ್ಟು. ಆ ಇಂಪಾರ್ಟೆಂಟ್ ಕ್ವೆಶನ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ಲಿಲ್ವಾ, ಫಸ್ಟ್ ಆಲ್ವೇಸ್ ಯಾವ್ದೇ ಸಬ್ಜೆಕ್ಟ್ ಇರ್ಲಿ ಅರ್ಥ ಮಾಡ್ಕೊಬೇಕು. ಅರ್ಥ ಆಗ್ಲಿಲ್ಲ ಅಂದ್ರೆ ಮೆಮೊರೈಸ್ ಮಾಡಕ್ ಟ್ರೈ ಮಾಡಿ. ನೆಕ್ಸ್ಟ್ ಬೈ ಹ್ಯಾಟ್ ಹೊಡೆದ್ಬಿಡಿ ಎಲ್ಲಾನು. ಓಕೆನಾ? ಥಿಯರಿ ಪಾರ್ಟ್ ಎಲ್ಲಾನು ಓದ್ಕೊಂಡಿರ್ಬೇಕು. ಸೊ ದಟ್ ವಿಲ್ ಗೆಟ್ ಆಲ್ಮೋಸ್ಟ್ ಲೈಕ್ 10 to 12 marks ಸಿಗುತ್ತೆ ನಿಮ್ಗೆ. ಇವಾಗ ಆಲ್ರೆಡಿ 30 to 35 marks ನಿಮ್ ಪಾಕೆಟ್ ಅಲ್ಲಿ ಇದೆ. ಇವಾಗ 10 to 12 marks
ಆಲ್ರೆಡಿ ನಿಮ್ ಥಿಯರಿ ಬಂದಿರುತ್ತೆ. ಸೊ ಇಟ್ಸ್ ವೆರಿ ಈಸಿ. ನನಗೆ ಗೊತ್ತಿರೋ ಥಿಯರಿ ಎಲ್ಲರೂ ಕಲಿಬಹುದು, ಯಾಕಂದ್ರೆ ಇಫ್ ಯು ಹ್ಯಾವ್ ಎ ವೆರಿ ಗುಡ್ ಮೆಮೊರೈಸಿಂಗ್ ಸ್ಕಿಲ್ಸ್ ಅಂದ್ಮೇಲೆ ಇದು ವೆರಿ ವೆರಿ ಈಸಿ ಇರುತ್ತೆ. ಡಿರೈವೇಶನ್ಸ್ ಅಷ್ಟೇ ನಿಮ್ಗೆ ಆಗ್ಲಿಲ್ವಾ ಪ್ರಾಕ್ಟೀಸ್ 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 ಮಾಡ್ಬಿಡಿ ಅಷ್ಟೇ. ಇವಾಗ 2 ಆಯ್ತಾ. ದ ಲಾಸ್ಟ್ ಥಿಂಗ್, ತುಂಬಾ ಜನ ಕಷ್ಟ, ನಾನು ಕಷ್ಟಪಟ್ಟಿದ್ದೀನಿ, ವಿಚ್ ಇಸ್ ಯರ್ ಪ್ರಾಬ್ಲಮ್ಸ್ ಅಲ್ವಾ. ಎಲ್ಲರೂ ಆ ಪ್ರಾಬ್ಲಮ್ಸ್ ಕಡೆ ನೋಡಿದ ತಕ್ಷಣ ಎಲ್ಲರೂ ಹೆಂಗೆ ಇನ್ನೇನು ಹೋಯ್ತು ಫಿಸಿಕ್ಸ್ ಅಂತ ಅನ್ಕೊಂಡ್ಬಿಟ್ಟಿರ್ತೀರ. ಬಟ್ ವೆರಿ ವೆರಿ ಈಸಿ, ಸಿಂಪಲ್ ಇರುತ್ತೆ. ಅಲ್ಲೇನೆ ಕೆಡ್ಸ್ಕೊಂಬೇಡಿ ಅಂತೀನಿ ನಾನು. ಪ್ರಾಬ್ಲಮ್ಸ್ ಏನು ಅಂತಂದ್ರೆ, ಇವಾಗ 5 ಪ್ರಾಬ್ಲಮ್ ಕೊಟ್ಟಿರ್ತಾರೆ, 5ರಲ್ಲಿ ನೀವು ಮಾಡ್ಬೇಕಾಗಿರೋದು 3 ಪ್ರಾಬ್ಲಮ್, 15 ಮಾರ್ಕ್ ಇರೋದು ಅಲ್ವಾ. ಏನ್ ಮಾಡ್ತೀರ ಅಂತಂದ್ರೆ, ಯಾವ ಲೆಸನ್ ಇಂದ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ, ಕರೆಕ್ಟಾ. ಇವಾಗ ಆಲ್ಮೋಸ್ಟ್ ಲೈಕ್ 14 ಚಾಪ್ಟರ್ಸ್ ಇದ್ರೆ 7 ಚಾಪ್ಟರ್ಸ್ ಇಂದ ಪ್ರಾಬ್ಲಮ್ಸ್ ಬರ್ಬೋದು, 5 ಪ್ರಾಬ್ಲಮ್ ಅಂತ ಗೊತ್ತಿರುತ್ತೆ. ನೀವು ಅಟೆಂಡ್ ಮಾಡ್ಬೇಕಾಗಿರೋದು 3 ಪ್ರಾಬ್ಲಮ್ ಅಲ್ವಾ, ವಿಚ್ ಮೀನ್ಸ್ ಫ್ರಮ್ 3 ಚಾಪ್ಟರ್ಸ್ ಇಂದ ಬರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಇವಾಗ ಏನ್ ಮಾಡ್ತೀರಾ ಅಂದ್ರೆ, ಫಸ್ಟ್ ಸಿಂಪಲ್, ಇವಾಗ ಈ ಫಸ್ಟ್ ಲೆಸನ್ ತಗೊಳ್ಳಿ, ಆ ಲೆಸನ್ ಇಂದ ಫಾರ್ಮುಲಾಸ್ ಎಲ್ಲ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಒಂದ್ ಕಡೆ ಬರ್ಕೊಳ್ಳಿ ಫಾರ್ಮುಲಾಸ್. ಈ ಫಾರ್ಮುಲಾಸ್ ಮೀನಿಂಗ್, ಆ ಟರ್ಮ್ಸ್ ಇರುತ್ತಲ್ಲ, ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಇದೆಲ್ಲ ಆದ್ಮೇಲೆ ಫಸ್ಟ್ ಫಾರ್ಮುಲಾಸ್ ಅರ್ಥ ಆಯ್ತಾ, ನೆಕ್ಸ್ಟ್ ಕ್ವೆಶನ್ ಓದಿ, ಸಿಂಪಲ್ ಕ್ವೆಶನ್ಸ್ ಇಂದ ಸ್ಟಾರ್ಟ್ ಮಾಡಿ, ಸಿಂಪಲ್ ಕ್ವೆಶನ್ಸ್ ಇಂದ ಸ್ಟಾರ್ಟ್ ಮಾಡಿ ಓದಿ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ಸ್ ಕ್ವೆಶನ್ಸ್ ಇರುತ್ತಲ್ಲ ಒಂದೊಂದು ಕ್ವೆಶನ್, ಅದನ್ನೇ ಟ್ರೈ ಟು ಅಟೆಂಡ್ ಮಾಡಿ. ಅವಾಗ ಏನಾಗುತ್ತೆ, ನಿಮ್ಗೆ ಒಂದೊಂದ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ನಿಮಗೆ, ಸೊ ದಟ್ ಯು ಡೋಂಟ್ ಲೂಸ್ ಯೋರ್ ಕಾನ್ಫಿಡೆನ್ಸ್ ದೇ. ಅವಾಗ ಏನ್ ಮಾಡ್ತೀರಾ, ಒಂದೊಂದು ಸಿಂಪಲ್ ಪ್ರಾಬ್ಲಮ್ಗೆಲ್ಲ ಟ್ರೈ ಟು ಯೂಸ್ ದಿಸ್ ಫಾರ್ಮುಲಾ, ಟ್ರೈ ಸಬ್ಸ್ಟಿಟ್ಯೂಷನ್, ವಿಲ್ ಗೆಟ್ ಯೋರ್ ಫಾರ್ಮುಲಾ ಆನ್ಸರ್ಸ್ ಬರುತ್ತೆ ನಿಮಗೆ, ಸೊ ದಟ್ ಇಟ್ ವಿಲ್ ಇನ್ಕ್ರೀಸ್ ಯೋರ್ ಕಾನ್ಫಿಡೆನ್ಸ್. ಓ ನನ್ನ ಕೈಲೂ ಆಗುತ್ತೆ ಮಾಡಕ್ಕೆ ಅಂತ ಅಂದ್ಬಿಟ್ಟು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಲೆವೆಲ್ ಸ್ಟೆಪ್, ಸ್ವಲ್ಪ ಕಷ್ಟ ಪಡಲೇಬೇಕು ತಾನೆ ಮಾರ್ಕ್ಸ್ ಬರ್ಬೇಕು ಅಂತ ಅಂದ್ಬಿಟ್ಟು ನಾವು ಮಾಡೋದು, ಕಷ್ಟ ಪಡೋದು. ಡೋಂಟ್ ದೇರ್ಸ್ ನೋ ಹ್ಯಾರಿ ಬರಿ ಏನು ಬೇಡ, ನಮ್ಗೆ ಒಂದೊಂದು ಸ್ಟೆಪ್ ಆಗಿ ಹೋಗೋಣ. ನೆಕ್ಸ್ಟ್ ಸ್ಟೆಪ್ ಇವಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಟೇಕ್ ಸಮ್ ಲಿಟಲ್ ಮೋರ್ ಡಿಫಿಕಲ್ಟ್ ಪ್ರಾಬ್ಲಮ್ಸ್, ಅದನ್ನ ಟ್ರೈ ಮಾಡಕ್ ಸಾಲ್ವ್ ಮಾಡಿ. ಅದು ಫಾರ್ಮುಲಾಸೇ ಇರುತ್ತೆ, ಬಟ್ ಲಿಟಲ್ ಅಲ್ಲೆಲ್ಲೋ ಒಂದು ಹಾಕಿಡ್ತಾನೆ, ಒಂದು ಟ್ವಿಸ್ಟ್ ಇರುತ್ತೆ, ಅದನ್ನ ಸ್ವಲ್ಪ ಅನಲೈಸ್ ಮಾಡಕ್ ಟ್ರೈ ಮಾಡಿ. ಅವಾಗ ಇದೆಲ್ಲ ಮಾಡಿದ ತಕ್ಷಣ ಯು ವಿಲ್ ಗೆಟ್ ಯುವರ್ ಆನ್ಸರ್ಸ್ ದೇರ್ ಆಲ್ಸೋ, ಪ್ರಾಪರ್ ಆಗಿ ಆನ್ಸರ್ ಬರುತ್ತೆ ನಿಮ್ಗೆ. ಥರ್ಡ್ ಸ್ಟೆಪ್ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಇವಾಗ ಫಸ್ಟ್ ಒಂದ್ ಬಂದ್ಬಿಟ್ಟು ಸಿಂಪಲ್ ಕ್ವಶನ್ಸ್, ಸೆಕೆಂಡ್ ಒಂದ್ ಬಂದ್ಬಿಟ್ಟು ಸ್ವಲ್ಪ ಇಂಡೈರೆಕ್ಟ್ ಕ್ವಶನ್ಸ್ ಇರುತ್ತೆ, ಅದನ್ನ ಟ್ರೈ ಮಾಡಿ. ಥರ್ಡ್ ಒಂದ್ ಬಂದ್ಬಿಟ್ಟು, ಇವಾಗ ನಂಗೆ 2 ಆಗ್ತಿಲ್ಲ, ಏನೂ ಮಾಡಕ್ ಆಗ್ತಿಲ್ಲ ಅಂತ ಅಂದ್ಬಿಟ್ರೆ, ಸಿಂಪಲ್ ಕ್ವಶನ್ಸ್ ನೀವು ಕಂಪಲ್ಸರಿ ಮಾಡ್ಲೇಬೇಕಾಗಿರುತ್ತೆ. ಇವಾಗ ಈ ಡಿಫಿಕಲ್ಟ್ ಕ್ವಶನ್ಸ್ ಮಾಡಕ್ ಆಗ್ತಿಲ್ಲ ಅಂತ ನೀವೇ ಹೇಳ್ತಿದ್ದೀರಾ, ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂತ ಇದ್ದೀರಾ, ಅವಾಗ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಟ್ರೈ ಸಾಲ್ವಿಂಗ್ ಪ್ರೀವಿಯಸ್ ಇಯರ್ ಪೇಪರ್ಸ್. ಪ್ರೀವಿಯಸ್ ಇಯರ್ ಪೇಪರ್ದು ಇರುತ್ತಲ್ವಾ ನಿಮ್ಗೆ, ಆ ಪ್ರಾಬ್ಲಮ್ಸ್ ನ ಟ್ರೈ ಮಾಡ್ತಾನೇ ಇರಿ, ಓಕೆನಾ. ಅದೇ ಬೇಸ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ, ಓಕೆನಾ, ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ. ಸೊ ದಟ್ ವಿಲ್ ಹೆಲ್ಪ್ ಯು ಒನ್ ಥಿಂಗ್. ಸೊ ಇವಾಗ ಏನ್ ಸಿಂಪಲ್ ಪ್ರಾಬ್ಲಮ್ಸ್ ಕೊಟ್ರೆ ಸಿಂಪಲ್ ಪ್ರಾಬ್ಲಮ್ಸ್ ಮಾಡ್ತೀರಾ, ಪ್ರೀವಿಯಸ್ ಇಯರ್ ಕೊಟ್ರೆ ಪ್ರೀವಿಯಸ್ ಇಯರ್ ಮಾಡ್ತೀರಾ. ಅಟ್ಲೀಸ್ಟ್ ಹೊಸ ಕ್ವಶನ್ ಕೊಟ್ರ ಏನು ತಲ್ಲೇನೆ ಕೆಡ್ಸ್ಕೊಂಬೇಡಿ, ಫಾರ್ಮುಲಾ ಬರ್ಬಿಟ್ಟು ಬಂದ್ಬಿಡಿ ಅಷ್ಟೇ ನಾನು ಹೇಳೋದು, ಓಕೆನಾ. ತಲ್ಲೇನೆ ಕೆಡ್ಸ್ಕೊಂಬೇಡಿ. ಪ್ರಾಬ್ಲಮ್ಸ್ ನೋಡಿದ ತಕ್ಷಣ ಯಾರು ಭಯ ಪಡಲೇಬಾರ್ದು. ಇಟ್ ಶುಡ್ ಬಿ ಕೇಕ್ ವರ್ಕ್ ಫಾರ್ ಯು. ಅದು ಸಾಲ್ವ್ ಮಾಡ್ಬೇಕಾದ್ರೆ ಅಷ್ಟು ಸಿಂಪಲ್ ಇರುತ್ತೆ, ಏನು ಇಲ್ಲ. ಫಿಸಿಕ್ಸ್ ಬೋರ್ಡ್ ಪೇಪರ್ ಅಲ್ಲ, ಅಷ್ಟು ಸಿಂಪಲ್ ಇರುತ್ತೆ, ಓಕೆನಾ. ಇಷ್ಟು ಅರ್ಥ ಆಯ್ತು ನಿಮ್ಗೆ, ಪ್ರಾಬ್ಲಮ್ಸ್ ಎಲ್ಲಾನು ಅರ್ಥ ಆಯ್ತು. ಇವಾಗ ಇದನ್ನೆಲ್ಲ ನೀವು ಮಾಡಿದ್ರೆ ನನಗೆ ಗೊತ್ತಿರೋ ಪ್ರಕಾರ ಔಟ್ ಆಫ್ 70 60 ತೆಗೆಯೋದು ತುಂಬಾನೇ ಈಸಿ. ಯಾರ ಕೈಯಲ್ಲಾದ್ರೂ ಆಗುತ್ತೆ. ಒಂದು 1 ಮಂತ್ ಪ್ರಾಪರ್ ಕುತ್ಕೊಂಡ್ರೆ ಯಾರು ಏನು ಓದಿಲ್ಲ ಅನ್ನೋದವರು ಕೂಡ ಚೆನ್ನಾಗಿ ಮಾಡ್ತಾರೆ, ಓಕೆನಾ. ಇವಾಗ ನನಗೆ ಸೆಂಟಮ್ ಬರ್ಲೇಬೇಕು, ಹೆಂಗ್ ಮಾಡೋದು ಸೆಂಟಮ್ ಅಂತ ಅಂದ್ಬಿಟ್ಟು ಇವಾಗ ಇಷ್ಟೆಲ್ಲ ಮಾಡಿದ್ಮೇಲೆ 60 ಪಕ್ಕ ನಿಮ್ ಪಾಕೆಟ್ ಅಲ್ಲಿ ಇದೆ ಅಂತ ನಿಮ್ಗೆ ಗೊತ್ತಾಯ್ತು. ಇವಾಗ ಲಾಸ್ಟ್ ಇನ್ನೊಂದು 10 ಮಾರ್ಕ್ಸ್ ಇದೆ. ಈ 10 ಮಾರ್ಕ್ಸ್ ಎಲ್ಲ ಆಟ ಆಡ್ಸುತ್ತೆ ನಿಮ್ಗೆ, ಒಂದು ಪ್ರಾಬ್ಲಮ್ಸ್ ಎಲ್ಲ ಆಟ ಆಡ್ಸುತ್ತೆ, ಇನ್ನೊಂದು 1 ಮಾರ್ಕ್ ಅಲ್ಲಿ ಆಟ ಆಡ್ಸುತ್ತೆ, ಎಲ್ರಿಗೂ ಗೊತ್ತಿದ್ದಂಗೆ ಅಲ್ವಾ. ಇವಾಗ ಈ 1 ಮಾರ್ಕ್ ಹೆಂಗ್ ತರೋ ಆಗ್ತೀರಾ ಅಂತ ಹೇಳಿದ್ರೆ, ಎಲ್ಲಿ ಏನೇನ್ ಕ್ವಶನ್ಸ್ ಕೇಳ್ಬೋದು, SI ಯೂನಿಟ್ ಕೇಳ್ಬೋದು, ಡೆಫಿನೇಷನ್ಸ್ ಕೇಳ್ಬೋದು, ಆ ತರ ಚಿಕ್ಕ ಕ್ವಶನ್ಸ್ ಕೇಳ್ತಾರೆ. ಈ ಡೆಫಿನೇಷನ್ಸ್ ಎಲ್ಲ ಬುಕ್ ಅಲ್ಲಿ ಹೆಂಗಿದೆಯೋ ಹಂಗೆ ಬರಿಬೇಕು. ಕೀವರ್ಡ್ಸ್ ಏನ್ ಯೂಸ್ ಮಾಡಿದ್ರು ಅದನ್ನೇ ಬರಿಬೇಕು. ನಿಮ್ ಓನ್ ವರ್ಡ್ಸ್ ಅಲ್ಲಿ ಬರೆದ್ರೆ ಆಗಲ್ಲ ಮಾರ್ಕ್ಸ್. ಆ ಜಾಗದಲ್ಲೇ ತುಂಬಾ ಜನಕ್ಕೆ ಮಾರ್ಕ್ಸ್ ಹೋಗೋದು. ಸೊ ಕೀವರ್ಡ್ಸ್ ಕರೆಕ್ಟ್ ಗ್ಯಾಪ್ ನಡ್ಕೊಳ್ಳಿ, ಆಗ್ಲಿಲ್ವಾ ಬೈ ಹ್ಯಾಟ್ ಹೊಡೀರಿ ಅಷ್ಟೇ ನಾನು ಹೇಳೋದು. ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಆಗ್ಲಿಲ್ಲ ಅಂದ್ರೆ ಮಾತ್ರ ಮೆಮೊರೈಸ್ ಮಾಡಕ್ ಟ್ರೈ ಮಾಡಿ, ಇಲ್ಲಾಂದ್ರೆ ಸುಮ್ನೆ ಮೆಮೊರೈಸ್ ಮಾಡಕ್ ಹೋಗ್ಬೇಡಿ, ಓಕೆನಾ. ಸೊ SI ಯೂನಿಟ್ ಡೆಫಿನೇಷನ್ಸ್ 100% ಚೆನ್ನಾಗಿ ಗೊತ್ತಿರ್ಬೇಕು. ಯಾವ ಡೆಫಿನೇಷನ್ ಕೇಳಿ ಟಕ್ ಅಂತ ಬರ್ಬೇಕು, ಆ ತರ ಓದಿರ್ಬೇಕು ನೀವು ಡೆಫಿನೇಷನ್ಸ್ ಮತ್ತೆ SI ಯೂನಿಟ್, ಓಕೆನಾ. ಇವಾಗ ಇಷ್ಟು ಅರ್ಥ ಆಯ್ತು. ಇಷ್ಟು ಆದ್ರೆ 65 ಮಾರ್ಕ್ಸ್ 100% ನಾನ್ ಗ್ಯಾರಂಟಿ ಕೊಡ್ತೀನಿ, ಯಾರ ಕೈಯಲ್ಲಾದ್ರೂ ಆಗುತ್ತೆ. ಇನ್ನೊಂದು 5 ಮಾರ್ಕ್ ಎಲ್ಲಿ ಹೋಗ್ಬೋದು ಅಂತ ಹೇಳಿದ್ರೆ, ಏನೋ ಒಂದು ನಿಮ್ ಅನ್ಲಕ್ಕಿ ಆಗಿ ಅನ್ಫಾರ್ಚುನೇಟ್ಲಿ ದೇ ವುಡ್ ಹ್ಯಾವ್ ಗಿವನ್ ಫ್ರಮ್ ನೂಕ್ ಅಂಡ್ ಕಾರ್ನರ್ ಎಲ್ಲೋ ಒಂದು ಟೆಕ್ಸ್ಟ್ ಬುಕ್ ಇಂದ ಕೊಟ್ಟಿರ್ತಾರೆ. ನೀವು ಟೆಕ್ಸ್ಟ್ ಬುಕ್ ಲಾಸ್ಟ್ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಟೆಕ್ಸ್ಟ್ ಬುಕ್ ಒಂದ್ಸತಿ ಗ್ಲಾನ್ಸ್ ಮಾಡ್ಕೊಳ್ಳಿ, ಥಿಯರಿ ಪಾರ್ಟ್ ಅರ್ಥ ಮಾಡ್ಕೊಳ್ಳಿ. ಆಲ್ವೇಸ್ ಡೋಂಟ್ ಟ್ರೈ ಟು ಬೈ ಹ್ಯಾಟ್. ಅರ್ಥ ಮಾಡ್ಕೊಳಕ್ ಎಷ್ಟಾಗುತ್ತೋ ಅಷ್ಟು ಮಾಡಿ, ಆಗ್ಲಿಲ್ಲ ಅಂದ್ರೆ ಬೈ ಹ್ಯಾಟ್ ಹೊಡಿ. ಇವಾಗ ಈ ಥಿಯರಿ ಪಾರ್ಟ್ ಅರ್ಥ ಮಾಡ್ಕೊಂಡಿದ್ರೆ ಅದ್ರ ರಿಲೇಟೆಡ್ ಏನೋ ಒಂದು ಕ್ವಶನ್ ಕೊಟ್ಟಿರ್ತಾರೆ, ಮಾಡ್ಬಿಟ್ಟು ಬನ್ನಿ ಅಷ್ಟೇ. ಇವಾಗ ಇಷ್ಟು ಮಾಡಾಯ್ತು. ನೆಕ್ಸ್ಟ್ ಏನ್ ಮಾಡ್ಲಿ, ನನ್ಗೆ ಇನ್ನೂ ಕಾನ್ಫಿಡೆನ್ಸ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಪ್ರೀವಿಯಸ್ ಇಯರ್ 10 years ಪೇಪರ್, ಅಟ್ಲೀಸ್ಟ್ 10 years ಪೇಪರ್, ಮಾಡೆಲ್ ಪೇಪರ್ಸ್ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಎಲ್ಲ ಸಾಲ್ವ್ ಮಾಡಿ. ಇವಾಗ ಇಷ್ಟು ಓದಾಯ್ತು, ನನ್ಗೆ ಇನ್ನೂ ಕಾನ್ಫಿಡೆನ್ಸ್ ಬಂದಿಲ್ವಾ, ಟೈಮರ್ ಹಿಡ್ಕೊಳ್ಳಿ, 3 hour ಟೈಮರ್ ಹಿಡ್ಕೊಳ್ಳಿ.
ಟೈಮರ್ ಸ್ಟಾರ್ಟ್ ಮಾಡಿ ಒಂದು ಕ್ವಶನ್ ಪೇಪರ್ ತೆಗೀರಿ, ಹಾನೆಸ್ಟ್ ಆಗಿ ಸಿನ್ಸಿಯರ್ ಆಗಿ ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡ್ಕೊಂಡು ಬನ್ನಿ. ಯು ವಿಲ್ ಓನ್ಲಿ ನೋ ವೇರ್ ಯು ಆರ್ ಸ್ಟ್ಯಾಂಡಿಂಗ್. ಇಷ್ಟೆಲ್ಲ ಓದಿದೀನಿ, ಇವಾಗ ಎಲ್ಲಿ ನಿಲ್ತ್ಕೊಂತೀನಿ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಇಷ್ಟೆಲ್ಲ ಮಾಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕಂಪಲ್ಸರಿ ಸಾಲ್ವ್ ಮಾಡಲೇಬೇಕು. ಸೊ ಓನ್ಲಿ ದೆನ್ ಯು ಗೆಟ್ ಯುವರ್ ಐಡಿಯಾ, ಆರ್ ಎಲ್ಸ್ ಯು ಡೋಂಟ್ ಗೆಟ್ ಯುವರ್ ಐಡಿಯಾಸ್ ಓನ್ಲಿ. ಸೊ ಪ್ರೀವಿಯಸ್ ಇಯರ್ ಪೇಪರ್ ಏನಕ್ಕೆ ಸಾಲ್ವ್ ಮಾಡಕ್ ಹೇಳ್ತೀನಿ ಅಂತ ಹೇಳಿದ್ರೆ ಆ ಕಾನ್ಫಿಡೆನ್ಸ್ ಬಿಲ್ಡ್ ಆಗಕ್ಕೆ. ಸೊ ನೀವು ಏನು ಮಾಡಿಲ್ಲ, ಪ್ರೀವಿಯಸ್ ಇಯರ್ ಪೇಪರ್ ಮಾಡಿಲ್ಲ, ಮನೇಲಿ ಒಂದ್ಸತಿ ಹೋಮ್ ವರ್ಕ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಹೋಗಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಫುಲ್ ಬ್ಲಾಂಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಜನಕ್ಕೆ. ಅಂಡ್ ಮೋರ್ ಭಯ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ನೀವು ಒಂದು 10 ಪೇಪರ್ ಲಾಸ್ಟ್ ಇಯರ್ ಪೇಪರ್ ಮುಗಿಸ್ಬಿಟ್ರೆ ಅಂದ್ರೆ ಇದು ಏನ್ ಜೂಬಿ ಪೇಪರ್, ಯಾರ ಕೈಯಲ್ಲಾದ್ರೂ ಮಾಡ್ಬೋದು ಅಲ್ವಾ. ಸೊ ದಟ್ ವಿಲ್ ಬಿ ಅನ್ ಈಸಿ ಪೇಪರ್ ಫಾರ್ ಯು. 100% ನಾನು ಈ ಟಿಪ್ಸ್ ಕೊಟ್ಟಿದ್ದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಹೇಳಿದ್ರೆ 100% ನಾನು ಅಶ್ಯೂರೆನ್ಸ್ ಕೊಡ್ತೀನಿ 70, 60+, 65+ ಗ್ಯಾರಂಟಿ ಬಂದೇ ಬರುತ್ತೆ. ಆದ್ರೆ ಇದನ್ನೆಲ್ಲ ಫಾಲೋ ಮಾಡ್ಬೇಕು. ಮೇನ್ಲಿ ಎಸ್ಪೆಷಲಿ ಪ್ರೀವಿಯಸ್ ಇಯರ್ ಪೇಪರ್, ಮಾಡೆಲ್ ಪೇಪರ್ಸ್ ಅಟ್ಲೀಸ್ಟ್ 10 ಸಾಲ್ವ್ ಮಾಡಿರ್ಬೇಕು ಬಿಫೋರ್ ಯುವರ್ ಎಕ್ಸಾಮ್ಸ್. ಹಾನೆಸ್ಟ್ ಆಗಿ, ಸಿನ್ಸಿಯರ್ ಆಗಿ 3 hours ಟೈಮರ್ ಇಟ್ಕೊಂಡು ಇಷ್ಟು ಮಾಡಿ ಅಷ್ಟೇ ಬೆಸ್ಟ್. ಅಂಡ್ ಟ್ರೈ ಟು ಅಟೆಂಡ್ ಎಕ್ಸ್ಟ್ರಾ ಕ್ವಶನ್ಸ್, ಅಟ್ಲೀಸ್ಟ್ ಒಂದು 2 extra questions ಇನ್ ಈಚ್ ಮೈನ್, ಏನೋ ಒಂದು ಸೇಫರ್ ಸೈಡ್ ಅಲ್ಲಿ ಇರಕ್ಕೆ. ಇಷ್ಟೆಲ್ಲ ಮಾಡಿದ್ಮೇಲೆ ಡೈರೆಕ್ಟ್ ನೀವು ಹೋಗಿ ಇದೆಲ್ಲ ಮಾಡಿ ಟಿಪ್ಸ್ ಎಲ್ಲ ಫಾಲೋ ಮಾಡಿ ಎಕ್ಸಾಮ್ ಬರದ್ರಿ ಅನ್ಕೊಳ್ಳಿ, ಎಷ್ಟು ಬರುತ್ತೆ ಹೇಳಿ? 70 out of 70 ಗ್ಯಾರಂಟಿ ಬರುತ್ತೆ ನಿಮ್ಗೆ. ಹೇಳ್ತೀನಿ ನಾನು 100% ಶೋರ್ ಬಂದೇ ಬರುತ್ತೆ, ಎಲ್ರಿಗೂ ಬರುತ್ತೆ. ದಿಸ್ ಇಸ್ ವೆರಿ ಈಸಿ ಗಾಯ್ಸ್, ಏನು ಇಲ್ಲ ಇದ್ರಲ್ಲಿ, ಕಷ್ಟನೇ ಇಲ್ಲ. ನಾನು ಅಷ್ಟೊಂದು ಎಫರ್ಟ್ಸ್ ಹಾಕ್ಬೇಕು ಅಂತ ಏನು ಇಲ್ಲ. ಇಟ್ಸ್ ವೆರಿ ವೆರಿ ಸಿಂಪಲ್. ನೆಗೆಟಿವ್ ಥಾಟ್ಸ್ ತೆಗ್ದ್ಬಿಡಿ, ನನ್ನ ಕೈಯಲ್ಲಿ ಆಗುತ್ತೆ, ನಾನು ಒಂದೊಂದಾಗಿ ಮಾಡ್ಕೊಂಡ್ಬಿಡ್ತೀನಿ. ನೀವು ನೋಡಿದ ತಕ್ಷಣ ತುಂಬಾ ದೊಡ್ಡ ಚಾಪ್ಟರ್ಸ್ ಅಂತ ಅನ್ಕೊಂಬೇಡಿ. ಟ್ರೈ ಟು ಮೇಕ್ ಇಟ್ ವೆರಿ, ಬ್ರೇಕ್ ಇನ್ ಟು ಸ್ಮಾಲ್ ಥಿಂಗ್ಸ್, ಸ್ಟಡಿ, ಎಲ್ಲಾನು ಈಸಿ ಆಗುತ್ತೆ. ಇದನ್ನೆಲ್ಲ ಮಾಡಿ ಐ ವಿಲ್ ಬೆಟ್ ಯು ಗೆಟ್ ಯು ಗುಡ್ ಮಾರ್ಕ್ಸ್. ಆಮೇಲೆ ನೀವೇ ಬಂದು ನಂಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾವು ಇವಾಗ ಇಷ್ಟೆಲ್ಲ ಹೇಳಿದಿಂತಾನೆ ನನ್ನ ಮಾರ್ಕ್ಸ್ ಫಿಸಿಕ್ಸ್ ಅಲ್ಲಿ ಎಷ್ಟಿರ್ಬೋದು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಐ ವಿಲ್ ಸೇ ಯು ವೆದರ್ ಮೈ ಮಾರ್ಕ್ಸ್ ಆರ್ ಕರೆಕ್ಟ್ ಆರ್ ನಾಟ್. ಎಸ್, ಪ್ಲೀಸ್ ಡು ಶೇರ್ ದಿಸ್ ವಿಡಿಯೋ. ತುಂಬಾ ಜನಕ್ಕೆ ಶೇರ್ ಮಾಡಿ, ತುಂಬಾ ಜನ ಕಷ್ಟ ಪಡ್ತಿರ್ತಾರೆ ನಿಮ್ ಫ್ರೆಂಡ್ಸ್ ಎಲ್ಲರೂ. ಶೇರ್ ಮಾಡಿ, ಲೆಟ್ ದೆಮ್, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಎಸ್, ಥ್ಯಾಂಕ್ ಯು. ಪ್ಲೀಸ್ ಡು ಸಬ್ಸ್ಕ್ರೈಬ್.